ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ. ನಾನು ಒಂದು ಸ್ಯಾರಿನ ಲೆಹೆಂಗಾ ಆಗಿ ಯಾವ ಥರ ಕನ್ವರ್ಟ್ ಮಾಡೋದು, ಅದಕ್ಕೆ ಯಾವ ಥರ ಸ್ಯಾರಿ ಸೆಲೆಕ್ಟ್ ಮಾಡ್ಕೋಬೇಕು, ಕಲರ್ ಕಾಂಬಿನೇಷನ್ ಯಾವ ಥರ ಇರಬೇಕು, ದುಪ್ಪಟ್ಟ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋ ಒಳಗೆ ಕೊಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ಈ ವಿಡಿಯೋನ ವಾಚ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಸ್ಯಾರಿ ಬಂದುಬಿಟ್ಟು ಸ್ವಲ್ಪ ಹಾರ್ಡ್ ಸಿಲ್ಕ್ ಸ್ಯಾರಿ ಥರ ಇದು, ಅಂದರೆ ಸ್ವಲ್ಪ ಟೆರಿಕಾಟ್ ಮಿಕ್ಸ್ ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಆ ಥರ. ಸೊ ಇದ್ರ ಮೆಟೀರಿಯಲ್ ಸ್ವಲ್ಪ ಹಾರ್ಡ್ ಇದೆ. ಸೊ ಆ ಥರ ಸೀರೆನೇ ಸೆಲೆಕ್ಟ್ ಮಾಡ್ಕೋಬೇಕು. ಸ್ವಲ್ಪ ಸಾಫ್ಟ್ ಇರೋ ಸ್ಯಾರಿ ಆದರೆ ಅಷ್ಟು ಸ್ಟಿಫಾಗಿ ಕೂರಲ್ಲ. ನಾವೇನು ಪ್ಲೇಟಿಂಗ್ ಮಾಡ್ತೀವಲ್ಲ ಲಂಗಕ್ಕೆ, ಅದು ಏನು ಸ್ಟಿಫಾಗಿ ಕೂರಲ್ಲ. ಸೊ ಸ್ವಲ್ಪ ಹಾರ್ಡ್ ಮತ್ತು ರಫ್ ಆಗಿರೋ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನನ್ನ ಸ್ಯಾರಿ ಕಲರ್ ಬಂದುಬಿಟ್ಟು ಲೈಟ್ ಆರೆಂಜ್, ಬಾರ್ಡರ್ ಬಂದುಬಿಟ್ಟು ಬ್ಲೂ ಕಲರ್ ಇದೆ, ಸಣ್ಣ ಬಾರ್ಡರ್ ಸ್ಯಾರಿ ಇದು. ಇವಾಗ ಸ್ಯಾರಿ ಡಿಸೈನಿಗೆ ಬಂದರೆ ತುಂಬ ಸಿಂಪಲ್ ಮತ್ತು ಎಲಿಗೆಂಟ್ ಡಿಸೈನ್ ಇದೆ. ಸಿಂಪಲ್ಲಾಗಿ ಒಂದು ಸಣ್ಣ ಸಣ್ಣ ಹೂವು ಮತ್ತು ಒಂದು ಸ್ವಲ್ಪ ಬಳ್ಳಿ ಥರ ಇದೆ ಸ್ಯಾರಿ. ಅಷ್ಟು ಬಿಟ್ಟರೆ ಏನೂ ಡಿಸೈನ್ ಇಲ್ಲ ಇದರೊಳಗೆ ಜಾಸ್ತಿ. ಮತ್ತು ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಕಲರ್ ಕಾಂಬಿನೇಷನ್ ಕಾಂಟ್ರಾಸ್ಟ್ ಇರೋದೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಗೆ ದುಪ್ಪಟ್ಟ ಮತ್ತು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಆಮೇಲೆ ಮೇನ್ ಅಂದರೆ ಸ್ಯಾರಿ ಸ್ಟಿಫ್ನೆಸ್ ನೋಡ್ಕೋಬೇಕು. ಸ್ಯಾರಿ ಸ್ವಲ್ಪ ಹಾರ್ಡ್ ಇರಬೇಕು, ಸೊ ದಟ್ ನಾವು ಏನೇನು ಲಂಗಕ್ಕೆ ಪ್ಲೇಟಿಂಗ್ಸ್ ಎಲ್ಲ ಮಾಡಿಸ್ತೀವಲ್ಲ, ಸೊ ಅದು ಕರೆಕ್ಟಾಗಿ ಕೂರುತ್ತೆ. ಅಕಸ್ಮಾತ್ ನೀವು ಈಗ ತೀರಾ ಸಾಫ್ಟ್ ಸಿಲ್ಕ್ ಸ್ಯಾರಿ ಥರ ಬರುತ್ತಲ್ಲ, ಅದರೊಳಗೆ ಅಷ್ಟು ಚೆನ್ನಾಗಿ ಕಾಣಲ್ಲ ಲೆಹೆಂಗಾ. ಒಂದು ಫುಲ್ ಸುಕ್ಕಾಗುತ್ತೆ ಒಂದು, ಮತ್ತು ಪ್ಲೇಟಿಂಗ್ ಅದೆಲ್ಲ ನೀಟಾಗಿ ಕಾಣಲ್ಲ. ಸೊ ಈ ಥರ ಸ್ವಲ್ಪ ಹಾರ್ಡ್ ಸ್ಯಾರಿನೇ ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದೇ ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಪೂರ್ತಿ ಅಷ್ಟು ಸ್ಯಾರಿ ಒಂದೇ ಕಲರ್ ಇರೋ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇಕಾದ್ರೆ ಸೆರಗು ಬೇರೆ ಕಲರ್ ಇದ್ದರೆ ನಡೀತದೆ. ಹಿಂಗೆ ಮಾಡಿದರೆ ಏನಾಗುತ್ತೆ, ನಮಗೆ ಬಟ್ಟೆ ಜಾಸ್ತಿ ಬರುತ್ತೆ. ಬ್ಲೌಸು ಇದರೊಳಗೆ ಸ್ಟಿಚ್ ಮಾಡಿಸ್ಬೋದು ಇಫ್ ನೆಸಸರಿ ಬಿದ್ದರೆ. ನಾನು ಇದಕ್ಕೆ ಇದೇ ಕಲರ್ ಒಳಗೆ ಸ್ಟಿಚ್ ಮಾಡಿಸ್ತಾ ಇದ್ದೀನಿ. ಇದು ಡಬಲ್ ಶೇಡೆಡ್ ಸ್ಯಾರಿ, ನೋಡ್ಬೋದು ಸ್ವಲ್ಪ ಡಾರ್ಕ್ ರೆಡ್ ಥರ ಕಾಣುತ್ತೆ. ಇಷ್ಟ ಆಯಿತು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಳೋ ಮೇನ್ ಪಾಯಿಂಟ್ಸು. ಇವಾಗ ನಾನು ದುಪ್ಪಟ್ಟ ತರೋಕ್ಕಂತ ನಾನು ಮಮ್ಮಿ ಹೋಗ್ತಾ ಇದ್ದೀವಿ. ಸೊ ಯಾವ ಥರ ದುಪ್ಪಟ್ಟ ತಗೋಬೇಕು, ಯಾವ ಕಾಂಬಿನೇಷನ್ ಒಳಗೆ ತಗೋಬೇಕು ಅಂತ ಎಲ್ಲ ನೋಡೋಣ. ನಿಮಗೆ ಮೇನ್ಲಿ ಈ ಥರ ಮ್ಯಾಚಿಂಗ್ ಸೆಂಟರ್ ಬಟ್ಟೆಗಳೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಥರದ ಮೆಟೀರಿಯಲ್ ಸಿಗುತ್ತೆ. ಸಿಲ್ಕ್, ನೆಟ್, ಜಾರ್ಜೆಟ್, ಕಾಟನ್, ಯಾವ ಥರ ಬಟ್ಟೆ ಬೇಕು ಆ ಥರ ಸಿಗುತ್ತೆ. ನನ್ನ ಸ್ಯಾರಿ ಸಿಂಪಲ್ ಆಗಿರೋದ್ರಿಂದ ನಾನು ದುಪ್ಪಟ್ಟ ಗ್ರ್ಯಾಂಡ್ ದುಪ್ಪಟ್ಟ ತೊಗೊಂಡಿದ್ದೀನಿ. ನೀವು ಅಕಸ್ಮಾತ್ ನಿಮ್ಮ ಸ್ಯಾರಿ ಗ್ರ್ಯಾಂಡ್ ಇದ್ದರೆ ಸಿಂಪಲ್ ದುಪ್ಪಟ್ಟಾಗಿ ಹೋಗ್ಬೋದು ನೀವು. ಮತ್ತು ನಾನಿಲ್ಲಿ ಮ್ಯಾಚಿಂಗ್ ಡಿಸೈನ್ ಹುಡ್ಕೊಳ್ಳಿ ಚೆನ್ನಾಗಿರೋದು. ಅಟ್ಲೀಸ್ಟ್ 0.5% ಆದರೂ ನಮ್ಮ ಸ್ಯಾರಿಗೂ ಮತ್ತು ನಮ್ಮ ದುಪ್ಪಟ್ಟಾಗೂ ಡಿಸೈನ್ ಸೇಮ್ ಇರಬೇಕು. ಇಲ್ಲ ಅಂದರೆ ಔಟ್ಫಿಟ್ ಮಿಸ್ ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಕಾಣಲ್ಲ. ಸೊ ಹುಡುಕಿ, ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಡೆಗೂ. ಸೊ ಹುಡುಕಿ ನಿಮ್ಮ ಸ್ಯಾರಿಗೆ ಯಾವ ಥರ ಡಿಸೈನ್ ಸಿಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 50% ಆದರೂ ಡಿಸೈನ್ಸ್ನ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿ. ಆಮೇಲೆ ಫ್ಯಾಬ್ರಿಕ್, ಯಾವ ಥರ ಫ್ಯಾಬ್ರಿಕ್ ಸೆಲೆಕ್ಟ್ ಮಾಡ್ತೀರಾ ಅಂತಲೂ ಬೇಕಾಗುತ್ತೆ. ಸೊ ನಾನಿಲ್ಲಿ ನನ್ನ ಸ್ಯಾರಿಗೆ ನೆಟ್ ನೋಡಿದ್ದೀನಿ. ಸೊ ನನ್ನ ಸ್ಯಾರಿ ಮೇಲೆ ನೆಟ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ನೋಡ್ಬೋದು ನೀವು. ಆಮೇಲೆ ಕಾಂಬಿನೇಷನ್ ಕೂಡ ಯಾವ ಥರ ಮಾಡ್ತೀರಾ, ನೀವು ಅಕಸ್ಮಾತ್ ಸ್ಯಾರಿ ಹೋಲ್ ಅಂದರೆ ಮೇಲ್ಗಡೆ ಬಾಡಿ ಕಲರ್ ವೇಲ್ ತೊಗೊತಿರೋ ಇಲ್ಲ ಬಾರ್ಡ್ರ್ ಕಲರ್ ದುಪ್ಪಟ್ಟ ತೊಗೊತಿರೋ ಎಲ್ಲ ನಿಮ್ಮ ಮೇಲೆ ಬಿಟ್ಟಿರುತ್ತೆ. ಸೊ ಗೋ ವಿತ್ ಕಾಂಟ್ರಾಸ್ಟ್, ಜಾಸ್ತಿ ಕಾಂಟ್ರಾಸ್ಟ್ ತೊಗೊಳ್ಳಿ, ಯಾಕಂದರೆ ಬಾರ್ಡ್ರ್ ಕಲರೇ ತುಂಬ ಚೆನ್ನಾಗಿ ಕಾಣೋದು ಹೋಲ್ ಬಾಡಿ ಮೇಲೆ. ಸೊ ಆ ಥರನೇ ನಾನು ಸೆಲೆಕ್ಟ್ ಮಾಡಿ ನಾನು ಬಾರ್ಡ್ರ್ ಕಲರಿಂದ ದುಪ್ಪಟ್ಟ ತಗೊಂಡಿದ್ದೀನಿ. ನಿಮಗೆ ಯಾವ ಥರ ಫ್ಯಾಬ್ರಿಕ್ ಗೊತ್ತಾಗಿಲ್ಲ ಅಂದರೆ ನೆಟ್ಟಿಗೆ ಹೋಗಿಬಿಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ನಮ್ಮ ಟೈಲರ್ ಹತ್ರ ಬಟ್ಟೆಗೆ ಸ್ಟಿಚಿಂಗ್ ಕೊಡ್ತೀನಿ. ನಿಮಗೆ ಯಾವ ಥರ ಬ್ಲೌಸ್ ಬೇಕು, ಯಾವ ಥರ ಡಿಸೈನ್ಸ್ ಬೇಕು, ಯಾವ ಥರ ಲಂಗ ಯಾವ ಡಿಸೈನ್ ಒಳಗೆ ಕಟ್ ಮಾಡಿಸ್ತೀರಾ ಎಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದರೆ ಅವ್ರು ನೀಟಾಗಿ ಮಾಡಿಕೊಡ್ತಾರೆ. ನಂದು 3 ದಿನದೊಳಗೆ ನಂದು ಔಟ್ಫಿಟ್ ರೆಡಿ ಆಯಿತು. ಈ ವಿಡಿಯೋನ ನೋಡಿ ಕಂಪ್ಲೀಟಾಗಿ. ಈ ಔಟ್ಫಿಟ್ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ಸ್ ಒಳಗೆ ಹೇಳಿ. ನೋಡಿದ್ರಲ್ಲ ಔಟ್ಫಿಟ್ ಯಾವ ಥರ ಟರ್ನ್ಔಟ್ ಆಯ್ತಂತ. ಈ ಔಟ್ಫಿಟ್ಟಿನ ಪ್ರತಿಯೊಂದು ಕಾಸ್ಟ್ ನಾನಿಲ್ಲಿ
ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಈ ಔಟ್ಫಿಟ್ ಈ ಕಾಸ್ಟ್ ವರ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ಈ ಔಟ್ಫಿಟ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.